ನಾಸ್ತಿಕತೆ ಇತ್ತೀಚಿನ ವರ್ಷಗಳಲ್ಲಿ ಬಹಳ ಪ್ರಚಲಿತವಾಗಿರುವಂತಹ ಪದ. ಏನು ನಾಸ್ತಿಕತೆ ಅಂದರೆ? ನಾಸ್ತಿಕರು ಅಂದರೆ ಯಾರು? ಉತ್ತರ ಬಹಳ ಸುಲಭ. ದೇವರನ್ನು ಧರ್ಮವನ್ನು ನಂಬುವವರು ಆಸ್ತಿಕರು. ಅವೆರಡನ್ನೂ ವಿರೋಧಿಸಿ ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಂಡವರೇ ನಾಸ್ತಿಕರು. ಆಸ್ತಿಕರಾಗೋದಕ್ಕೆ ಹೆಚ್ಚೇನೂ ಮಾಡಬೇಕಾಗಿಲ್ಲ. ಹಿಂದೂ ಧರ್ಮದಲ್ಲಿ ಹುಟ್ಟಿದವನು ಹಿಂದೂ, ರಾಮ, ಕೃಷ್ಣ, ಆಂಜನೇಯ, ಲಕ್ಷ್ಮಿ ಇತ್ಯಾದಿ ದೇವರುಗಳನ್ನ ಪೂಜೆ ಮಾಡ್ತಾನೆ. ಅದೇ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿದವನು ಮುಸ್ಲಿಂ, ಅಲ್ಲಾಹನ ಆರಾಧಿಸ್ತಾನೆ. ಕ್ರೈಸ್ತರ ಮನೆಯಲ್ಲಿ ಹುಟ್ಟಿದವನು ಕ್ರಿಶ್ಚಿಯನ್, ಯೇಸು ಕ್ರಿಸ್ತನ ಆರಾಧಿಸ್ತಾನೆ. ಹೀಗೆ ಬೌದ್ಧ, ಜೈನ, ಪಾರ್ಸಿ, ಸಿಖ್ ಮುಂತಾದವು 100ಕ್ಕೆ 99ರಷ್ಟು ಜನ ತಾವು ಹುಟ್ಟಿದ ಧರ್ಮದಲ್ಲೇ ಸಾಯ್ತಾರೆ. ಆದರೆ ನಾಸ್ತಿಕರಾಗೋದು ಸುಲಭದ ಮಾತಲ್ಲ. ಹುಟ್ಟಿದಾಗ ತಂದೆ ತಾಯಿಯಿಂದ ಹಿಡಿದು ಸಂಬಂಧಿಕರು, ಸಮಾಜ ನಮ್ಮನ್ನು ಒಂದು ಜಾತಿ ಧರ್ಮದೊಳಗೆ ಸೇರಿಸಿರ್ತಾರೆ. ಹಿಂದೂ ಮನೆಯಲ್ಲಿ ಹುಟ್ಟಿದರೆ ನೀನು ಹಿಂದೂ ಅಂತ ತಲೆಗೆ ತುಂಬಿ, ನೋಡು ಇವಿವು ನಿನ್ನ ದೇವರು, ನೀನು ಇವನ್ನೇ ಪೂಜಿಸಬೇಕು ಅಂತ. ಮುಸ್ಲಿಂ ಮನೆಯಲ್ಲಿ ಹುಟ್ಟಿದರೆ ನೀನು ಮುಸ್ಲಿಂ, ರಬ್ಬಿ ಓದಬೇಕು, ಅಲ್ಲಾ ಒಬ್ಬನೇ ದೇವರು, ಬೇರೆ ಎಲ್ಲ ಸುಳ್ಳು, ಬೇರೆ ಧರ್ಮದವರು ಕಾಫಿರರು, ಉಪವಾಸ ಇರು, ಇಲ್ಲದೆ ಇದ್ದರೆ ಅಲ್ಲಾ ಕೋಪಿಸ್ಕೊಳ್ತಾನೆ, ನಿನ್ನ ಬೆಂಕಿಗೆ ಹಾಕಿ ಸುಡ್ತಾನೆ, ಕುದಿಯುವ ಎಣ್ಣೆಗೆ ಹಾಕ್ತಾನೆ ಅಂತ ತಲೆಗೆ ಸೇರಿಸಿರ್ತಾರೆ. ಚಿಕ್ಕ ಮಗು ಏನು ಮಾಡೋಕ್ಕೆ ಸಾಧ್ಯ? ತಂದೆ ತಾಯಿ ಹೇಳಿದ್ದನ್ನೇ ಸತ್ಯ ಅಂತ ಒಪ್ಕೊಳ್ಳುತ್ತೆ. ಚಿಕ್ಕ ವಯಸ್ಸಲ್ಲಿ ತಲೆಗೆ ಸೇರಿದ್ದು ಗಾಢವಾಗಿರುತ್ತೆ. ಅದು ಅಷ್ಟು ಸುಲಭವಾಗಿ ಮಾಸಿ ಹೋಗುವಂಥದ್ದಲ್ಲ. ಚಿಕ್ಕಂದಿನಿಂದ ತಲೆಗೆ ಸೇರಿದ್ದ ಕಸವನ್ನೆಲ್ಲ ಮೀರಿ, ತಂದೆ ತಾಯಿ ತಲೆಗೆ ತುಂಬಿದ್ದ ನರಕದ ಭಯಗಳನ್ನು ಮೀರಿ, ಪ್ರಪಂಚವನ್ನೇ ಎದುರು ಹಾಕಿಕೊಂಡು ಕೋಟಿ ಕೋಟಿ ಜನ ನಿಜ ಅಂತ ನಂಬಿರುವ ದೇವರುಗಳನ್ನು ಧಿಕ್ಕರಿಸಿ, ಇಲ್ಲ ಇದು ಸುಳ್ಳು ಅಂತ ಹೇಳೋದು ಸುಲಭದ ಮಾತಲ್ಲ. ಅದಕ್ಕೆ ಅಪಾರ ಜ್ಞಾನ, ಆತ್ಮವಿಶ್ವಾಸ ಬೇಕಾಗುತ್ತೆ. ಮನುಷ್ಯ ಇದುವರೆಗೂ ಪಡೆದಂತಹ ಜ್ಞಾನಕ್ಕೆ 18ನೇ ಶತಮಾನದ ಹೊತ್ತಿಗಾಗಲೇ ಎಲ್ಲರೂ ನಾಸ್ತಿಕರಾಗಬೇಕಿತ್ತು. ದುರದೃಷ್ಟಕರ ಸಂಗತಿ ಅಂದರೆ ಇಷ್ಟೊಂದು ಜ್ಞಾನ ಪಡೆದುಕೊಂಡು ಸಹ ನಾವು ಇನ್ನೂ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಭೂಮಿ ಹೇಗೆ ಸೃಷ್ಟಿಯಾಯಿತು, ಮನುಷ್ಯ ಹೇಗೆ ಸೃಷ್ಟಿಯಾದ, ಇದೇಗೆ ಅನ್ನೋ ಎಲ್ಲ ಪ್ರಶ್ನೆಗಳಿಗೂ ಧಾರ್ಮಿಕ ಪುಸ್ತಕಗಳಲ್ಲಿ ಉತ್ತರ ಸಿಕ್ಕಿಬಿಡುತ್ತೆ. ಆದರೆ ಸೈಕಲ್ ಹೇಗೆ ಮಾಡೋದು ಅಂತ ಯಾವುದೇ ಪುಸ್ತಕದಲ್ಲಿ ಸಿಗೋದಿಲ್ಲ. ತಲೆನೋವಿನ ಔಷಧಿ ನಿಮಗೆ ಈ ಪುಸ್ತಕಗಳಲ್ಲಿ ಎಲ್ಲಿಯೂ ಸಿಗೋದಿಲ್ಲ. ಆದರೆ ಜನ್ಮ ಜನ್ಮಾಂತರಗಳ ರಹಸ್ಯದ ಉತ್ತರ ನಿಮಗೆ ಈ ಪುಸ್ತಕಗಳಲ್ಲಿ ಸಿಕ್ಕಿಬಿಡುತ್ತೆ. ಸರಿಸುಮಾರು 500 ವರ್ಷಗಳ ಹಿಂದೆ ಒಬ್ಬ ಮುಂದೆ ಬಂದು, ಸೂರ್ಯ ಸುತ್ತೋದಿಲ್ಲ, ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ಹೇಳೋ ಧೈರ್ಯ ಮಾಡ್ತಾನೆ. ಆದರೆ ಎಲ್ಲ ಅವನ ವಿರುದ್ಧ ತಿರುಗಿ ಬೀಳ್ತಾರೆ. ಅವನಿಗೇನು ಬುದ್ಧಿ ಇಲ್ವಾ? ಆ ದೇವರು ಭೂಮಿಯನ್ನು ಕೇಂದ್ರದಲ್ಲಿಟ್ಟು ನಮ್ಮನ್ನು ಈ ಭೂಮಿಯ ಮಾಲೀಕರನ್ನಾಗಿ ಮಾಡಿದ್ದಾನೆ. ಆ ಸೂರ್ಯ, ಚಂದ್ರ, ನಕ್ಷತ್ರ ಇರೋದೇ ಈ ಭೂಮಿಗೋಸ್ಕರ. ಇವನಿಗೆಷ್ಟು ಧೈರ್ಯ? ಭೂಮಿ ಸೂರ್ಯನ ಸುತ್ತುತ್ತೆ ಅಂತಾನಲ್ಲ. ನಮ್ಮ ಪುಸ್ತಕದಲ್ಲಿ ಬೇರೆ ಏನೋ ಇದೆ, ಇವನು ಹೊಸದಾಗಿ ಇನ್ನೇನೋ ಹೇಳ್ತಾ ಇದ್ದಾನೆ. ಅವನಿಗೆ ಸಾವಿನ ಶಿಕ್ಷೆ ಕೊಡಲು ಮುಂದಾಗ್ತಾರೆ. ಗೆಲೀಲಿಯೋ ಕೊನೆಗೆ ತಾನು ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳಬೇಕಾಗಿ ಬರುತ್ತೆ. ಹಾಗಾಗಿ ಅವನ ಪ್ರಾಣ ಉಳಿಯುತ್ತೆ. ಆದರೆ ಅವನ ಆತ್ಮಸಾಕ್ಷಿ ಅದಕ್ಕೊಪ್ಪೋದಿಲ್ಲ. ಮತ್ತೆ ಬರ್ತಾನೆ, ಇನ್ನಾಗೋದಿಲ್ಲ, ನೀವು ನನ್ನ ಕೊಂದರೂ ಪರವಾಗಿಲ್ಲ, ಸುತ್ತೋದು ಭೂಮಿನೇ ಅಂತ ಮತ್ತೆ ಹೇಳ್ತಾನೆ. ಅದಾದ ಮೇಲೆ ಜೀವನ ಪೂರ್ತಿ ಅವನು ಜೈಲಿನಲ್ಲೇ ಕಳಿಬೇಕಾಗಿ ಬರುತ್ತೆ. ಯಾರು ಅವನಿಗೆ ಶಿಕ್ಷೆ ಕೊಟ್ಟವರು? ಅವರೇನು ಹುಚ್ಚರ? ಅಲ್ಲ, ಅವರು ಹುಚ್ಚರಲ್ಲ, ಅವರು ಅಲ್ಪಜ್ಞಾನಿಗಳು. ಭೂಮಿಯ ಚಲನೆಯ ಬಗ್ಗೆ ಅವರಿಗೆ ಜ್ಞಾನ ಇರಲಿಲ್ಲ. ಧಾರ್ಮಿಕ ಪುಸ್ತಕಗಳಲ್ಲಿ ಹೇಳಿದ ಕಥೆಗಳೇ ಅವರ ನಂಬಿಕೆಯಾಗಿತ್ತು. ಅವರ ಜ್ಞಾನವೂ ಅದೇ ಆಗಿತ್ತು. ಅವರ ನಂಬಿಕೆ ಹಾಗೂ ಅವರ ಜ್ಞಾನ ಎರಡು ಬೇರೆ ಬೇರೆ ಇರಲಿಲ್ಲ. ಅವರು ಏನು ನಂಬಿದ್ರೋ ಅದೇ ಅವರ ಜ್ಞಾನ ಆಗಿತ್ತು. ಭೂಮಿ ಸೂರ್ಯನ ಸುತ್ತುತ್ತೆ ಅಂತ ಹೇಳಿದಾಗ ಅವರು ಅಲ್ಲಿವರೆಗೂ ಪಡೆದಿದ್ದ ಜ್ಞಾನ ಹಾಗೂ ಅವರ ನಂಬಿಕೆ ವಿರುದ್ಧ ಇತ್ತು. ಹಾಗಾಗಿ ಅವರು ಗೆಲೀಲಿಯೋಗೆ ಶಿಕ್ಷೆ ಕೊಟ್ಟರು. ಆದರೆ 21ನೇ ಶತಮಾನದಲ್ಲಿ ಹಾಗಿಲ್ಲ. 3-4ನೇ ಕ್ಲಾಸಿನ ಮಕ್ಕಳಿಗೂ ಸಹ ಸ್ಕೂಲಿನಲ್ಲಿ ಪಾಠ ಮಾಡ್ತಾರೆ, ಭೂಮಿ ದುಂಡಾಗಿದೆ, ಭೂಮಿ ಸೂರ್ಯನ ಸುತ್ತುತ್ತೆ ಅಂತ. ಅದನ್ನು ಈಗ ಯಾರೂ ಕೂಡ ವಿರೋಧ ಮಾಡೋದಿಲ್ಲ. ಎಲ್ಲರೂ ನಂಬ್ತಾರೆ. ನಮಗೆ ಗೊತ್ತು ಭೂಮಿ ದುಂಡಾಗಿದೆ, ಸೂರ್ಯನ ಸುತ್ತುತ್ತೆ ಅಂತ. ಆದರೂ ಯಾವ ಪುಸ್ತಕದ ಕಾರಣಕ್ಕೆ ಗೆಲೀಲಿಯೋಗೆ ಶಿಕ್ಷೆ ಆಯಿತೋ, ಭೂಮಿ ಚಪ್ಪಟೆ ಇದೆ, ಸೂರ್ಯ ಭೂಮಿಯ ಸುತ್ತುತ್ತಾನೆ ಅಂತ ಹೇಳುವ ಅದೇ ಧಾರ್ಮಿಕ ಪುಸ್ತಕಗಳನ್ನು ಮತ್ತೆ ಹೋಗಿ ಭಕ್ತಿಯಿಂದ ಓದ್ತೇವೆ. ಅರೆ, ಯಾಕೆ ಹಿಂಗಾಯಿತು? ನಮ್ಮ ನಂಬಿಕೆ ಬೇರೆ, ನಮ್ಮ ಜ್ಞಾನವೇ ಬೇರೆ ಆಯ್ತಲ್ಲ. 500 ವರ್ಷಗಳ ಹಿಂದಿನ ಮನುಷ್ಯರಿಗಿಂತ ನಾವು ಕಡೆ ಆಗೋದ್ವಾ? ಭೂಮಿ ಸುತ್ತುತ್ತೆ ಅನ್ನೋದು ನಮ್ಮ ಜ್ಞಾನ, ಸೂರ್ಯ ಸುತ್ತಾನೆ ಅನ್ನೋದು ನಮ್ಮ ನಂಬಿಕೆ. ಒಂದಕ್ಕೊಂದು ಹೋಲಿಕೆ ಇಲ್ವಲ್ಲ. ನಮ್ಮ ನಂಬಿಕೆಯೇ ನಮ್ಮ ಜ್ಞಾನದ ಶತ್ರು. ಆದರೂ ಎರಡೂ ನಮ್ಮೊಳಗೆ ಇದೆ. ವಿಪರ್ಯಾಸ ಅಲ್ವಾ? ಇದೊಂದು ಮಾನಸಿಕ ರೋಗ. ಈ ರೋಗದ ಹೆಸರು ಸ್ಕಿಜೋಫರ್ನಿಯಾ. ಈ ಮಾನಸಿಕ ರೋಗಿಗಳ ಸಂಖ್ಯೆ ಎಷ್ಟಿದೆ ಅಂದರೆ, ಚೆನ್ನಾಗಿರುವ ನಾಸ್ತಿಕರನ್ನು ಕೂಡ
ಹುಚ್ಚರಂತೆ ನೋಡ್ತಾರೆ. ನಾವು ಹುಚ್ಚರು. ಯಾಕೆ? ನಮ್ಮ ಜ್ಞಾನ ಹಾಗೂ ನಮ್ಮ ನಂಬಿಕೆ ಎರಡೂ ಒಂದೇ ಇರೋದಕ್ಕ. ಆಸ್ತಿಕರ ನಂಬಿಕೆಯೇ ಬೇರೆ, ಅವರ ಜ್ಞಾನವೇ ಬೇರೆ. ಆಡೋದೇ ಒಂದು, ಮಾಡೋದು ಇನ್ನೊಂದು. ಅವರು ಪರ್ಫೆಕ್ಟ್, ನಂಬಿದ್ದನ್ನೇ ಫಾಲೋ ಮಾಡೋರು, ತರ್ಕಬದ್ಧವಾಗಿ ಮಾತನಾಡೋರು. ನಾವು ಹುಚ್ಚರು. ತುಂಬ ಜನ ಹೇಳ್ತಾರೆ, ಅರೆ ಅವನಿಗೆ ಅದರಲ್ಲಿ ನೆಮ್ಮದಿ ಸಿಗ್ತಾ ಇದೆ, ಶಾಂತಿ ಸಿಗ್ತಾ ಇದೆ, ಅವನ ಧರ್ಮ, ಅವನು ಏನಾದರೂ ಫಾಲೋ ಮಾಡಲಿ, ನಿಮಗೇನು ತೊಂದರೆ ಅಂತ. ನಮಗೇನು ತೊಂದರೆ ಇಲ್ಲ, ಶಾಂತಿ ಸಿಗೋದಾದರೆ ಫಾಲೋ ಮಾಡಲಿ. ಹಾಗಿದ್ದರೆ ನಾನು ಸ್ವಲ್ಪ ಸಾಲದಲ್ಲಿದ್ದೀನಿ. ಎಲಾನ್ ಮಸ್ಕ್ ಹತ್ರ ತುಂಬ ದುಡ್ಡಿದೆ. ನಾನು ಕೂಡ ಎಲಾನ್ ಮಸ್ಕನ್ನು ನಮ್ಮ ಮಾವ ಅಂತ ನಂಬ್ಕೊಳ್ತೀನಿ. ನನಗೆ ಶಾಂತಿ ನೆಮ್ಮದಿ ಸಿಗ್ಬೋದು, ಯಾರಿಗೂ ಏನೂ ತೊಂದರೆ ಇಲ್ಲ ತಾನೆ. ಆಗ ಜನ ಯಾರೋ ಇವನು ಹುಚ್ಚ ಅಂತಾರೆ. ಆದರೆ ನನಗೆ ಇದರಲ್ಲಿ ನೆಮ್ಮದಿ ಸಿಗ್ತಾ ಇದೆ. ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದ್ರಿಂದ, ದ್ರೋಹ ಮಾಡ್ಕೊಳ್ಳೋದ್ರಿಂದ ನಿಮಗೆ ಶಾಂತಿ ಸಿಗ್ತಾ ಇದೆ ಅನ್ನೋದಾದರೆ ಆ ಶಾಂತಿ ಒಳ್ಳೆಯದಂತೂ ಅಲ್ಲ, ಅದೊಂದು ರೋಗ. ಈ ಫೇತ್ ಹಾಗೂ ಬಿಲೀಫ್ ಅಂದರೆ ಏನು? ಕನ್ನಡದಲ್ಲಿ ಎರಡಕ್ಕೂ ನಂಬಿಕೆ ಅಂತಲೇ ಅರ್ಥ ಬರುತ್ತೆ. ಆದರೆ ಎರಡೂ ಬೇರೆ ಬೇರೆ ಪದಗಳು. ಅಮೇರಿಕಾ ದೇಶ ಇದೆ ಅನ್ನೋದು ನಮ್ಮ ಬಿಲೀಫ್, ಅದು ನಮ್ಮ ಫೇತ್ ಅಲ್ಲ. ನಾನು ಯಾವತ್ತೂ ಅಲ್ಲಿಗೆ ಹೋಗಿಲ್ಲ, ನೋಡಿಲ್ಲ. ಆದರೂ ಅಮೇರಿಕಾ ಇದೆ ಅನ್ನೋದನ್ನು ನಾನು ನಂಬ್ತೀನಿ. ತುಂಬ ಜನ ಹೋಗಿದ್ದಾರೆ, ಅಲ್ಲಿನ ಫೋಟೋಗಳನ್ನು ನಾನು ನೋಡಿದ್ದೀನಿ. ನನಗೆ ಇನ್ನೂ ಡೌಟ್ ಇದ್ದರೆ ಬೇಕಾದರೆ ದುಡ್ಡು ಖರ್ಚು ಮಾಡಿ ಹೋಗಿ ನೋಡ್ಕೋಬೋದು. ಯಾವ ಮಾತಿಗೆ ಪುರಾವೆ ಇದೆಯೋ, ಯಾವ ಮಾತಿಗೆ ಸಾಕ್ಷಿ ಇದೆಯೋ ಅದು ಫೇತ್ ಅಲ್ಲ, ಅದು ಬಿಲೀಫ್. ಯಾವ ಮಾತಿಗೆ ಸಾಕ್ಷಿ ಬೇಕಿಲ್ಲವೋ, ಯಾವ ಮಾತಿಗೆ ಲಾಜಿಕ್ ಇಲ್ಲವೋ, ಯಾವ ಮಾತಿಗೆ ಪುರಾವೆ ಇಲ್ಲವೋ, ಆದರೂ ಆ ಮಾತನ್ನು ನೀವು ನಂಬ್ತೀರಾ ಅಂದರೆ ಅದು ನಿಮ್ಮ ಫೇತ್. ಹಾಗಿದ್ದರೆ ಮೂರ್ಖತನ ಅಂದರೆ ಏನು? ಅದು ಕೂಡ ಇದೆ ತಾನೆ. ಸಾಕ್ಷಿ ಪುರಾವೆ ಇಲ್ಲದ ಮಾತನ್ನು ನಂಬ್ಕೊಳ್ಳೋದು ಮೂರ್ಖತನನೇ ತಾನೆ. ಮೂರ್ಖರಿಗೂ ಆಸ್ತಿಕರಿಗೂ ವ್ಯತ್ಯಾಸ ಏನು? ಒಂದು ವ್ಯತ್ಯಾಸ ಇದೆ, ನಂಬರ್. ಒಬ್ಬನೇ ನಂಬಿದರೆ ಮೂರ್ಖ. ಕೋಟ್ಯಾಂತರ ಜನ ಒಟ್ಟಿಗೆ ಸೇರಿ ನಂಬಿದರೆ ಅವರು ಆಸ್ತಿಕರು. ನಾನು ಬೆಳಿಗ್ಗೆ ಎದ್ದು ಜುಪಿಟರ್ ಪೂಜೆ ಮಾಡ್ತೀನಿ ಅಂದರೆ ನೀವು ಏನು ಹೇಳ್ತೀರಾ? ಪೂಜೆಯಿಂದ ಯಾರೂ ಆಶ್ಚರ್ಯಪಡೋದಿಲ್ಲ. ಆದರೆ ಯಾರನ್ನ ಅನ್ನೋದ್ರ ಮೇಲೆ ನೋಡುವ ರೀತಿ ಬದಲಾಗುತ್ತೆ. ಅರೆ ಜುಪಿಟರ್ನ ಯಾರು ಪೂಜೆ ಮಾಡ್ತಾರೆ ಗುರು, ನೀನೇನು ಹುಚ್ಚನಾ ಅಂತ. ಅರೆ ಯಾಕೆ ಹುಚ್ಚ? ಅರ್ಧ ಭೂಖಂಡವನ್ನು ತಮ್ಮ ಹಿಡಿತಕ್ಕೆ ತಗೊಂಡಿದ್ದ ರೋಮನ್ನರು ಜುಪಿಟರ್ ಪೂಜೆ ಮಾಡ್ತಾಯಿದ್ರು. ಎಲ್ಲಿ ಪ್ರಪಂಚದ ಶ್ರೇಷ್ಠ ತತ್ವಜ್ಞಾನಿಗಳು, ವಿಜ್ಞಾನಿಗಳು ಹುಟ್ಟಿದ್ರೋ ಅಲ್ಲಿ ಜುಪಿಟರ್ ಪೂಜೆ ಮಾಡ್ತಾಯಿದ್ರು. ಇವಾಗ ಮಾಡಿದರೆ ಯಾಕೆ ತಪ್ಪು, ಯಾಕೆ ಹುಚ್ಚ ಅಂತೀರಾ? ಯಾಕಂದರೆ ನಾನು ಒಬ್ಬನೇ ಇರ್ತೀನಿ. ಅದೇ ನನ್ನಂಥ ಕೋಟ್ಯಾಂತರ ಜನ ಮೂರ್ಖರು ಜುಪಿಟರ್ ಗ್ರಹದ ಪೂಜೆ ಮಾಡೋದು ಪ್ರಾರಂಭ ಮಾಡಿದ್ರೆ ಆಗ ಏನು ಮಾಡ್ತೀರಾ? ಆಗ ಒಂದು ಶಬ್ದ ನಮ್ಮ ವಿರುದ್ಧ ಹೇಳೋಕ್ಕಾಗಲ್ಲ. ಏನಾದರೂ ಹೇಳಿ ನಮ್ಮ ಧಾರ್ಮಿಕ ಭಾವನೆಗೆ ಧಕ್ಕೆ ಮಾಡ್ತೀರಾ? ಮೂರ್ಖರ ಜನಸಂಖ್ಯೆ ಆ ಮೂರ್ಖ ಧರ್ಮಗಳಿಗೂ ಒಂದು ಡಿಗ್ನಿಟಿ ಕೊಡುತ್ತೆ. ಮೂರ್ಖರ ಸಂಖ್ಯೆ ಹೆಚ್ಚಾದಷ್ಟು ಆ ಧರ್ಮಗಳ ಮಹತ್ವವೂ ಹೆಚ್ಚು. ಪ್ರಶ್ನೆ ಮಾಡೋದನ್ನು ಕಲಿಯಿರಿ, ತಾರ್ಕಿಕವಾಗಿ ಯೋಚನೆ ಮಾಡಿ, ವೈಜ್ಞಾನಿಕ ಮನೋಭಾವ ಬೆಳೆಸ್ಕೊಳ್ಳಿ, ಧರ್ಮಗಳನ್ನು ತಿಪ್ಪೆಗೆಸೆದು ನಾಸ್ತಿಕರಾಗಿ. ನಮಸ್ಕಾರ.